ಫಲಶ್ರುತಿರಿತ್ಯಾತ್ರೇಯ. ಬಹಿಸ್ತು ಉಭಯತಾಪಿ ಸ್ಮೃತಿ ಆಚಾರಾಚ್ಯ. ದೇವ ಋಷಿ ಗಂಧರ್ವ ಪದ ಇದಕ್ಕಿಂತ ಬಹಿ. ಅದರಲ್ಲಿ ಉಭಯತಾಪಿ ಆವಾಗ ಪತ್ತನೇ ಇಲ್ಲ. ಯಾವುದು ದೇವಪದ, ಋಷಿ ಪದ, ಗಂಧರ್ವ ಪದ ಇದರಲ್ಲಿ ಆಕಾಂಕ್ಷೆ ಮಾಡಬಾರ್ದು. ಅದು ಬಿಟ್ಟು ಉಭಯತಾಪಿ ಬೇರೆ ಪದ ಅಪೇಕ್ಷೆ ಮಾಡಿದರೂ ತಪ್ಪಿಲ್ಲ, ಮಾಡದಿದ್ದರೂ ತಪ್ಪಿಲ್ಲ. ನಾನು ಇಂದ್ರನಾಗಬೇಕು, ವಿಶ್ವಾಮಿತ್ರನಾಗಬೇಕು, ಇಂಥ ಗಂಧರ್ವನಾಗಬೇಕು ಈ ಅಪೇಕ್ಷೆ ಮಾತ್ರ ಮಾಡಬಾರದು. ಬಕಿಸ್ತು ಉಭಯತಾಪಿ. ಬಕಿಸ್ತು ಅಂದರೆ ದೇವ ಋಷಿ ಗಂಧರ್ವ ಪದವಿ ಬಿಟ್ಟು ಉಳಿದ ವಿಷಯದಲ್ಲಿ ಉಭಯತಾಪಿ ಅಪೇಕ್ಷೆ ಮಾಡಿದರೂ ತಪ್ಪಿಲ್ಲ, ಮಾಡದಿದ್ದರೂ ತಪ್ಪಿಲ್ಲ. ಹಾಗೆ ಪ್ರಮಾಣ ಉಂಟು. ದೇವಋಷಿ ಗಂಧರ್ವಾಣ ಪದಾಕಾಂಕ್ಷಿ ಪತೆ ಧ್ರುವಂ. ದೇವ ಪದವಿ, ಋಷಿ ಪದವಿ, ಗಂಧರ್ವ ಪದವಿ ಅಪೇಕ್ಷೆ ಮಾಡಿದರೆ ಪತನವೇ. ಅನ್ಯತ್ರ ಶುಭಮಾಕಾಂಕ್ಷೆ ನ ಪತೇತು. ಉಳಿದ ವಿಷಯದಲ್ಲಿ ಒಬ್ಬ ಋಷಿಯಾಗಬೇಕು ತಪ್ಪಿಲ್ಲ, ಇಂಥ ಋಷಿಯಾಗಬೇಕು ಅಂತ ವಿಶೇಷ ಆಕಾಂಕ್ಷೆ ಮಾಡಬಾರ್ದು. ಇಂಥ ಪದವಿ ಶುಭಮಾಕ ಒಳ್ಳೆಯದಾಗಲಿ, ನನಗೆ ಸ್ವರ್ಗ ಬರಲಿ, ಮೋಕ್ಷ ಬರಲಿ ಅದನ್ನು ಅಪೇಕ್ಷೆ ಪಟ್ಟರೆ ತಪ್ಪಿಲ್ಲ. ಅದೇ ವಿಶ್ವಾಮಿತ್ರನಾಗಬೇಕು, ಇಂಥ ಗಂಧರ್ವನಾಗಬೇಕು ಈ ಅಪೇಕ್ಷೆ ಮಾಡಬಾರ್ದು. ಅನ್ಯತ್ರ ಶುಭಮಾಕಾಂಕ್ಷೆ ಇದು ಬಿಟ್ಟು ಬೇರೆ ವಿಷಯದಲ್ಲಿ ಅಪೇಕ್ಷೆ ಪಟ್ಟರೆ ತಪ್ಪಿಲ್ಲ. ನಾನಾತ್ವಮೇವ ಕಾಮನ, ನಾನಾ ಥರದ ಅಪೇಕ್ಷೆ ಇದೆ. ನಾ ಅಕಾಮ ಕ್ವಚಿದರ್ಶಿ, ಕಾಮನೆ ಇಲ್ಲ, ಸಾಧ್ಯವೇ ಇಲ್ಲ. ಭಗವಂತನುಗ್ರಹ ಆದರೂ ಆಗಬೇಕು ಅಂತ ಅಪೇಕ್ಷೆ ಇದ್ದೇ ಉಂಟು. ಮೋಕ್ಷ ಬೇಕು ಅಂತ ಅಪೇಕ್ಷೆ ಇದೆ. ನಾ ಅಕಾಮ ಕ್ವಚಿದರ್ಶಿರಿ, ಕಾಮನ ಇಲ್ಲದವನು ಯಾರೂ ಇಲ್ಲ. ಅಥವಾ ಅವಿರುದ್ಧ ಕಾಮಸ್ಯ, ಕಾಮನ ಬಿಡಬೇಕು ಅಂತೇನರ್ಥ, ವಿರುದ್ಧ ಕಾಮನ ಬಿಡಬೇಕು. ಅವಿರುದ್ಧವಾದ ಕಾಮನೆ ಭಗವಂತ ಅನುಗ್ರಹ ಆಗಲಿ, ಮೋಕ್ಷವಾಗಲಿ ಇಂಥದ್ದೆಲ್ಲ ಅಪೇಕ್ಷೆ ಮಾಡಿದರೆ ತಪ್ಪಿಲ್ಲ. ಕಾಮನ ಇಲ್ಲದವನು ಯಾರೂ ಇಲ್ಲ. ಅದರಿಂದ ವಿರುದ್ಧ ಕಾಮನೆ, ನಾನು ಇಂದ್ರನಾಗಬೇಕು, ಬ್ರಹ್ಮದೇವರಾಗಬೇಕು ಈ ಥರದ ಕಾಮನೆ ಮಾಡಬೇಕು. ಶಾಸ್ತ್ರ ನಿಷಿದ್ಧವಾದ ಕಾಮನೆ ಮಾಡಬಾರದು. ಬೇರೆ ಒಳ್ಳೆಯದಾಗಲಿ ಅಂತ ಅಪೇಕ್ಷೆ ಪಟ್ಟರೆ ದೋಷ ಇಲ್ಲ. ಅಥವಾ ಅವಿರುದ್ಧ ಕಾಮ ಸ್ಯಾತ್ ಅಕಾಮಸ್ತೇನ ಭಣ್ಯತೆ. ಅಕಾಮ ಅಂದರೆ ಏನು? ಕಾಮನ ಇಲ್ಲವನು ಅಂದರೆ ಕಾಮನ ಇಲ್ಲದವನು ಯಾರೂ ಇಲ್ಲ. ಭೀಮಸೇನ ದೇವರು ಎಲ್ಲ ಪುರುಷಾರ್ಥಗಳಿಗಿಂತ ಕಾಮನೇ ಶ್ರೇಷ್ಠ. ಕಾಮನೆ ಇಲ್ಲದೆ ಹೋದರೆ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಕಾಮನೆ ಬೇಕು. ಅನಿಷಿದ್ಧ ಕಾಮಿತೇವಹಿ ಅಕಾಮಿತ್ತು. ನಿಷಿದ್ಧ ಕಾಮನೆ ಇರಬಾರದು. ಇದು ನಿಷಿದ್ಧ ಕಾಮನೆ. ಇಂಥ ದೇವನಾಗಬೇಕು, ಇಂಥ ಋಷಿ ಆಗಬೇಕು, ನಿಷಿದ್ಧ ಕಾಮನೆ ಅದನ್ನು ಮಾತ್ರ ಮಾಡಬಾರದು. ಕಾಮನೆ ಮಾಡಿ ಒಳ್ಳೆಯದನ್ನು ಅಪೇಕ್ಷೆ ಮಾಡಿ. ಬಹಿಸ್ತು ಉಭಯತಾಪಿ ಸ್ಮೃತಿ ಅದಕ್ಕೆಲ್ಲ ಸ್ಮೃತಿ ಉಂಟು. ಅಂಥವರು ಆಚಾರ ಮಾಡಿದ್ದು ಉಂಟು. ಅನೇಕರು ಒಳ್ಳೆಯದ ಅಪೇಕ್ಷೆ ಮಾಡಿಕೊಂಡು ಮಾಡಿದ್ದಾರೆ. ಸ್ಮೃತಿ ಆಚಾರ ಅಂತ ಅದಕ್ಕೆ ಪ್ರಮಾಣ ಉಂಟು, ಆಚಾರವೂ ಉಂಟು. ಆದ್ದರಿಂದ ಇಂಥ ದೇವಾದಿ ಪದವಿಯನ್ನು ಬಿಟ್ಟು ಬೇರೆ ಆಕಾಂಕ್ಷೆ ಮಾಡಿದರೂ ತೊಂದರೆ ಇಲ್ಲ, ಮಾಡದಿದ್ದರೆ ತೊಂದರೆ ಇಲ್ಲ. ಸ್ವಾಮಿನಃ ಫಲಶ್ರುತಿ ಇತ್ಯಾತ್ರೇಯ. ಈಗ ಯಾರು ಈ ಒಂದು ಪ್ರಶ್ನೆ, ಇದೆಲ್ಲ ಯಾರು ಯಜಮಾನನೋ ಅವನಿಗೆ ಅದರ ಫಲ ಬರೋದು. ಆದ್ದರಿಂದ ದೇವತೆಗಳೇ ಎಲ್ಲ ಮಾಡಿಸೋದು. ನಾವೇನು ಮಾಡಿದರೂ ಕೂಡ ಫಲ ದೇವತೆಗಳಿಗೆ ಅಂತ ಒಂದು ಪ್ರಶ್ನೆ. ಸ್ವಾಮಿನಃ ಫಲಶ್ರುತಿ, ಏನು ಫಲ ದೇವತೆಗಳಿಗೇ ಬರುತ್ತದೆ. ಯದು ಕಿಂಚ ಇಮಾ ಪ್ರಜಾ ಶುಭಮಾಚರಂತಿ ದೇವಾವಯವ ತದಾಚರಂತಿ. ನಾವೇನಾದರೂ ಒಳ್ಳೆಯ ಕೆಲಸ ಮಾಡಿದರೆ ಯಾರು ಮಾಡಿಸೋದು? ದೇವತೆಗಳೇ ಮಾಡೋದು. ಯದು ಕಿಂಚ ಇಮಾ ಪ್ರಜಾ ವಿಜಾನತೆ, ನಮಗೆ ಜ್ಞಾನ ಬಂದರೆ ದೇವತೆಗಳಿಗೆ ಅಜ್ಞಾನ ಬರೋದು. ಯಾಕೆ ಅವರೇ ದೇವತೆಗಳು. ದೇವಾನಾಂ ಹೇತದ್ಭವತಿ ಸ್ವಾಮಿ ಫಲಮಶ್ಯತೆ ನಾ ಸ್ವಾಮಿ. ನಮ್ಮ ಹೊಲದಲ್ಲಿ ಬೇಕಾದಷ್ಟು ಧಾನ್ಯ ಆದರೆ ಯಾರಿಗೆ ಅಧಿಕಾರ? ಕೆಲಸ ಮಾಡಿದವನಿಗೆಲ್ಲ ಯಜಮಾನಿಗೆ ಫಲ. ದೇವತೆಗಳೇ ಮಾಡಿಸಿದ್ದು ಎಲ್ಲ ಫಲ ದೇವತೆಗಳಿಗೆ. ಹಾಗೆ ಅಂತ ಪೂರ್ವಪಕ್ಷ.
ಸ್ವಾಮಿನಃ ಫಲಶ್ರುತೆ ಇತಿ ಆತ್ರೇಯಾದರ್ಶಿ. ಎಲ್ಲ ನಾವು ಮಾಡಿದ ಸತ್ಕರ್ಮದ ಫಲ, ಜ್ಞಾನದ ಫಲ ದೇವತೆಗಳೇ ಮಾಡಿಸಿದ್ದರಿಂದ ಅವರಿಗೆ ಫಲ, ನಮಗೆ ಫಲ ಇಲ್ಲ ಅಂತ ಪೂರ್ವಪಕ್ಷ. ಅದಕ್ಕೆ ಆರ್ತ್ಯುಜ್ಯಮಿತಿ ಔಡುಲೋಮಿ ತಸ್ಮೈ ಪರಿಕ್ರಿಯತೆ. ಸತ್ಯಯಾಗದಲ್ಲಿ ಯಜಮಾನಿಗೆ ಮಾತ್ರ ಅಲ್ಲ, ಅಲ್ಪ ಫಲ ಋತ್ವಿಕಗಳಿಗೂ ಉಂಟು. ಅದರಿಂದ ಪ್ರಜೆಗಳಿಗೂ ಫಲ ಉಂಟು. ದೇವತೆಗಳಿಗೆ ಮಾತ್ರ ಅಲ್ಲ, ಅವರಿಗೆ ಹೆಚ್ಚಿನ ಫಲ, ಅಲ್ಪ ಫಲ ನಮಗೂ ಉಂಟು ಎಂಬುದಾಗಿ ಈ ರೀತಿ ಔಡುಲೋಮಿ ಹೇಳ್ತಾನೆ. ದೇವತೆಗಳೆಲ್ಲ ಮಾಡೋದು ಯಾಕೆ? ಪರಿಕ್ರಿಯತೆ ಪ್ರಜಾರ್ಥಂ, ಪ್ರಜೆಗಳಿಗೋಸ್ಕರ ದೇವತೆಗಳು ಮಾಡಿಸುವುದು. ಪ್ರಜೆಗಳಿಗೆ ಜ್ಞಾನ ಬರಲಿ, ಮೋಕ್ಷ ಬರಲಿ ಅಂತ ನಮ್ಮಿಂದ ಕೆಲಸ ಮಾಡಿಸ್ತಾರೆ. ಆದ್ದರಿಂದ ಆರ್ತ್ವಿಜ್ಯಮಿವ, ಋತ್ವಿಕ್ಕೆಗಳಿಗೆ ಫಲ ಬರುವಂತೆ ಋತ್ವಿಜಾಂ ಯಜ್ಞ ಫಲಮಿವ, ಪ್ರಜೆಗಳಿಗೂ ಕೂಡ ಅತ್ಯಲ್ಪ ಜ್ಞಾನ ಫಲ ಬರುತ್ತದೆ ಎಂಬುದಾಗಿ ಔಡುಲೋಮಿ ಹೇಳ್ತಾರೆ. ಇದಕ್ಕೆ ಸಹಕಾರ್ಯಂತರ ವಿಧಿ ಪಕ್ಷೇನ ತೃತೀಯಂ ತದ್ವತೋ ವಿದ್ಯಾಧಿವತ್. ಅದೇನರ್ಥ? ದೇವತೆಗಳಿಗೆ ಜ್ಞಾನಾದಿ ಕರ್ಮದಲ್ಲಿ ನಾವು ಸಹಕಾರಿಗಳು. ಅದರಿಂದ ರಾಜನು ರಕ್ಷಣೆ ಮಾಡುವಾಗ ಪ್ರಜೆಗಳು ಸಹಕಾರಿಗಳು. ಪ್ರಜೆಗಳಿಂದ ಅವನು ಕಾರ್ಯ ಮಾಡೋದು, ಪ್ರಜೆಗಳಿಗೂ ಫಲ ಉಂಟು. ಅದರಂತೆ ದೇವತೆಗಳಿಗೆ ನಾವು ಸಹಕಾರಿಗಳಾಗಿ ಕಾರ್ಯ ಮಾಡ್ತೇವೆ. ಮುಖ್ಯ ಕಾರ್ಯ ಅವರು ಮಾಡುವವರು, ನಾವು ಸಹಕಾರಿಗಳು. ಆದ್ದರಿಂದ ಜ್ಞಾನಾದಿದಾನಂ ದೇವಾನಾಂ ವಿಷ್ಣುನಾ ಸಾಧುತೋದಿತು. ಎಲ್ಲ ಜ್ಞಾನ ಇತರ ಫಲ ಕೊಡಬೇಕು ಎಂದು ಭಗವಂತ ಆದೇಶ ಕೊಟ್ಟಿದ್ದಾನೆ. ಆದ್ದರಿಂದ ತತ್ರ ವೇದೇ ತೇಷಾಂ ಹಿತಂ, ಅವರಿಗೆ ವೇದದಲ್ಲಿ ಕೂಡ ಅವರಿಗೆ ವಿಧಾನ ಮಾಡಿದ್ದಾರೆ. ಆದ್ದರಿಂದ ಸಹಕಾರ್ಯಂತರ ವಿಧಿ ಪಕ್ಷೇಣ ತೃತೀಯಂ ತದ್ವತೋ ವಿದ್ಯಾಧಿವತ್. ದೇವತೆಗಳಿಗೆ ವಿಧಾನ ಉಂಟು. ವಿಹಿತ ಸಹಕಾರಿತ್ವೇ ಸಹಕಾರ್ಯಂತರಂ ಪ್ರಜಾ. ಹೇಗೆ ರಾಜನು ಪಾಲನೆ ಮಾಡುವಾಗ ಪ್ರಜೆಗಳು ಹೇಗೆ ಸಹಕಾರಿಗಳು, ಪಾಠ ಹೇಳುವಾಗ ಗುರುಗಳಿಗೆ ಶಿಷ್ಯರು ಹೇಗೆ ಸಹಕಾರಿಗಳು, ಶಿಷ್ಯರೇ ಇಲ್ಲದೆ ಗುರುಗಳು ಪಾಠ ಹೇಳುವುದಿಗೆ ಶಿಷ್ಯರು ಸಹಕಾರಿಗಳು. ತಸ್ಮಾತ್ ಶ್ರುತಂ ಫಲಂ ತಾಸಾಂ ಆಚಾರ್ಯಾಣ ಮಹತ್ತರಂ. ಪ್ರಜೆಗಳಿಗೂ ಫಲ ಉಂಟು, ಆಚಾರ್ಯರಿಗೆ ಹೆಚ್ಚಿನ ಫಲ, ಶಿಷ್ಯರಿಗೂ ಫಲ ಉಂಟು. ತಥೋ ಮಹತ್ತರಂ ಪ್ರೋಕ್ತಂ ದೇವಾನಾಂ ಉತ್ತರೋತ್ತರಂ ಎಂಬುದಾಗಿ ಇದು ಸ್ವಪಕ್ಷ. ನಮ್ಮ ಸಿದ್ಧಾಂತ ದೇವತೆಗಳು ಎಲ್ಲ ಕಾರ್ಯ ಮಾಡಿಸುವರು ಹೌದು, ಅವರಿಗೆ ಪ್ರಜೆಗಳೆಲ್ಲ ಸಹಕಾರಿಗಳು. ರಾಜನಿಗೆ ಪ್ರಜೆಗಳು ಹೇಗೋ, ಗುರುಗಳಿಗೆ ಶಿಷ್ಯರು ಹೇಗೋ ಹಾಗೆ ಸಹಕಾರಿಗಳು. ಆದ್ದರಿಂದ ದೇವತೆಗಳಿಗೆ ವಿಶೇಷ ಫಲ, ಉಳಿದವರಿಗೆ ಅದಕ್ಕಿಂತ ಕಡಿಮೆ ಫಲ, ಅದು ಎಲ್ಲರಿಗೂ ಫಲ ಉಂಟು ಎಂಬುದಾಗಿ ಸಿದ್ಧಾಂತ ಮಾಡಿದ್ದಾನೆ. ಪ್ರಜೆಗಳಿಗೆ ಶಿಷ್ಯರಿಗೆ ಪಾಲನಾ ರಾಜನು ಪಾಲನೆ ಮಾಡುವಾಗ ಪ್ರಜೆಗಳು ಹೇಗೆ ಸಹಕಾರಿಗಳು, ಗುರುಗಳು ವ್ಯಾಖ್ಯಾನ ಮಾಡುವಾಗ ಶಿಷ್ಯರು ಹೇಗೆ ಸಹಕಾರಿಗಳು, ಹಾಗೆಯೇ ಸಹಕಾರಿಯಂತರ ವಿಧಿ ಇವರು ಇನ್ನೊಂದು ಸಹಕಾರಿಯಾಗಿ ವಿಧಾನ ಮಾಡಿದ್ದಾರೆ. ಆದ್ದರಿಂದ ಪಕ್ಷೇನ ತೃತೀಯಂ, ಇದು ನಮ್ಮ ಪಕ್ಷ, ಮೂರನೇ ಪಕ್ಷ. ಎರಡನೇ ಪಕ್ಷಕ್ಕಿಂತ ಮೂರನೇ ಪಕ್ಷ ಮೊದಲನೇ ಪಕ್ಷ ದೇವತೆಗಳೇ ಮಾಡೋದು ಅಂತ, ಎರಡನೇದು ಪ್ರಜೆಗಳಿಗೆ ಅಲ್ಪ ಫಲ ಅಂತ. ಬಹಳ ಅಲ್ಪ ಫಲವಲ್ಲ, ಅವರು ಸಹಕಾರಿಗಳು. ಪಕ್ಷೇನ ತೃತೀಯಂ, ಈ ಮೂರನೇ ಪಕ್ಷ ಅದು ನಮ್ಮ ಸ್ವಪಕ್ಷ. ತದ್ವತೋ
ವಿದ್ಯಾದೇವತೆ. ವಿದ್ಯಾದೇವತೆ ಅಂದರೆ ಹೇಗೆ ರಾಜನು ಕಾರ್ಯ ಮಾಡುವಾಗ ಅದಕ್ಕೆ ಸಹಕಾರಿತ್ವೇನ ಪ್ರಜೆಗಳನ್ನು ವಿಧಾನ ಮಾಡಿದ್ದಾರೆ. ಗುರುಗಳು ಪಾಠ ಹೇಳುವಾಗ ಶಿಷ್ಯರು ಸಹಕಾರಿತ್ವೇನ ವಿಧಿ ಮಾಡಿದ್ದಾರೆ. ಅದರಂತೆ ವಿದ್ಯಾದೇವತೆ ಸಹಕಾರಿಯಂತರ ವಿಧಿ, ನಮ್ಮನ್ನೆಲ್ಲ ಸಹಕಾರಿಗಳು ಅಂತ ವಿಧಾನ ಮಾಡಿದ್ದಾರೆ. ಆದ್ದರಿಂದ ತದ್ವತಃ ವಿದ್ಯಾಧಿಪತಿ, ಪ್ರಜೆಯುಳ್ಳ ರಾಜನಿಗೆ ಶಿಷ್ಯರುಳ್ಳ ಗುರುಗೆ ವಿದ್ಯಾಧಿಪತಿ. ಆ ಗುರು ಪ್ರಜೆಗಳು ಮತ್ತು ಶಿಷ್ಯರನ್ನು ಸಹಕಾರಿತ್ವೇನ ವಿಧಾನ ಮಾಡಿದಂತೆ ತದ್ವತೋ ವಿದ್ಯಾಧಿಪತಿ, ಪ್ರಜೆಗಳುಳ್ಳ ರಾಜನಿಗೆ ಪ್ರಜೆಗಳನ್ನು ಸಹಕಾರಿತ್ವೇನ ವಿಧಾನ ಮಾಡಿದಂತೆ ಶಿಷ್ಯರುಳ್ಳ ಗುರುಗಳಿಗೆ ಶಿಷ್ಯರನ್ನು ಸಹಕಾರಿತ್ವೇನ ತದ್ವತೋ ವಿದ್ಯಾಧಿಪತಿ, ಅವರನ್ನು ಸಹಕಾರಿತ್ವೇನ ವಿಧಾನ ಮಾಡಿದಂತೆ ಸಹಕಾರಿ ಅಂತ ವಿಧಿ. ನಮ್ಮ ಎಲ್ಲ ಸತ್ಕರ್ಮಗಳಲ್ಲಿ ಜ್ಞಾನದಲ್ಲಿ ನಮ್ಮನ್ನೆಲ್ಲ ಸಹಕಾರಿ ಅಂತ ಭಗವಂತ ವಿಧಾನ ಮಾಡಿದ್ದಾನೆ. ಇದು ಪಕ್ಷೇನ ತೃತೀಯ, ಇದು ನಮ್ಮ ತೃತೀಯ ಪಕ್ಷ, ಇದು ನಮ್ಮ ಪಕ್ಷ. ಈ ಮೂರನೇ ಪಕ್ಷ, ಮೊದಲನೇ ಪಕ್ಷ, ಎರಡನೇ ಒಂದು ಔಡೂಲ್ಯ ಪಕ್ಷ, ಇನ್ನೊಂದು ಆತ್ರೇಯ ಪಕ್ಷ, ಅದಕ್ಕಿಂತ ಬಾದರಾಯಣ ವೇದವ್ಯಾಸದೇವರ ಪಕ್ಷ, ಇದು ಮೂರನೇ ಪಕ್ಷ. ಇದು ಸ್ವಪಕ್ಷ. ಅದೇನು ದೇವತೆಗಳಿಗೂ ಫಲ ಉಂಟು, ಪ್ರಜೆಗಳಿಗೂ ಫಲ ಉಂಟು, ಅವರು ಸಹಕಾರಿಗಳು. ಎರಡನೇ ಪಕ್ಷಕ್ಕೂ ಮೂರನೇ ಪಕ್ಷ ಅದು ಬಹಳ ಅಲ್ಪ ಫಲ ಅಂತ, ಅಷ್ಟು ಅಲ್ಪ ಅಲ್ಲ. ಗುರುಗಳು ಪಾಠ ಮಾಡಿದಾಗ ಶಿಷ್ಯರಿಗೂ ಅಲ್ಪ ಫಲನೇ ಅಲ್ವಾ? ಅಲ್ಪನ ಅಂತ ಅಲ್ಲ, ಸ್ವಲ್ಪ ಅಲ್ಪ, ಅವರಿಗಿಂತ ಅಲ್ಪ, ಬಹಳ ಅಲ್ಪ ಅಲ್ಲ, ಹೆಚ್ಚು ಉಂಟು. ಅಲ್ಪ ಅಂತ ಅಲ್ಲ, ಅದೇ ವ್ಯತ್ಯಾಸ. ಅತ್ಯಲ್ಪ ಫಲ ಅಂತ, ಅತ್ಯಲ್ಪ ಫಲ ಅಲ್ಲ, ಅವರಿಗಿಂತ ಕಡಿಮೆ, ಅವರಿಗೆ ಮಹತ್ತರ. ಮೊದಲನೇದು ಅವರಿಗೆ ಫಲವೇ ಇಲ್ಲ, ದೇವತೆಗೆ ಫಲ ಅಂತ. ಎರಡನೇ ಪಕ್ಷ ಪ್ರಜೆಗಳಿಗೆಲ್ಲ ಅತ್ಯಲ್ಪ ಫಲ ಅಂತ. ಅತ್ಯಲ್ಪ ಫಲ ಅಲ್ಲ, ಇವರಿಗಿಂತ ಅವರಿಗೆ ಹೆಚ್ಚು, ಇವರು ಅತ್ಯಲ್ಪ ಅಲ್ಲ, ವಿಶೇಷ ಫಲ ಉಂಟು. ಆದ್ದರಿಂದ ನಾವು ಸತ್ಕರ್ಮ ಮಾಡಿದರೆ ಎಲ್ಲ ದೇವತೆಗಳೇ ತಗೊಂಡು ಹೋಗ್ತಾರೆ, ನಮಗೆ ಏನೂ ಇಲ್ಲ ಅಂತ ನಾವು ನಿರಾಶರಾಗಬೇಕಾಗಿಲ್ಲ. ಅತ್ಯಲ್ಪ ಫಲ ಅಂತಲೂ ಭಾವಿಸಬೇಕಾಗಿಲ್ಲ, ವಿಶೇಷ ಫಲ ಉಂಟು ಅಂತ ಮೂರನೇ ಪಕ್ಷ. ಅದು ವೇದವ್ಯಾಸದೇವರ ಪಕ್ಷ. ಸಹಕಾರ್ಯಂತರ ವಿಧಿ ಪಕ್ಷೇನ ತೃತೀಯಂ ತದ್ವತೋ ವಿದ್ಯಾದೇವತೆ ಅಂತ. ಇನ್ನು ಕೃಷ್ಣ ಭಾವಾತ್ತು ಗೃಹಿಣ, ಇದೊಂದು ಕೃಷ್ಣ ಭಾವಾತ್ತು ಗೃಹಿಣ ಉಪಸಂಹಾರ. ಇದು ಗೃಹಸ್ಥರು ಮೋಕ್ಷದಲ್ಲಿ ಯಾರ ಸ್ಥಾನ ಹೆಚ್ಚು, ಗೃಹಸ್ಥರದ್ದು ಸನ್ಯಾಸಿಗಳದ್ದು ಅಂತ ಒಂದು ಪ್ರಮಾಣ ಇದೆ. ಕುಟುಂಬೇ ಶುಚೌ ದೇಶೇ ಸ್ವಾಧ್ಯಾಯಂ ಅಧೀಯಾನ ಧಾರ್ಮಿಕಾನ ವಿದಧತ್ ಅಂತ ಹೇಳಿ ನಚ ಪುನರಾವರ್ತತೆ ಎಂದು ಉಪಸಂಹಾರ ಮಾಡಿದ್ದಾರೆ. ಗೃಹಸ್ಥರನ್ನು ಹೇಳಿ ಗೃಹಸ್ಥನು ಹೇಗಿದ್ದು ಅವನಿಗೆ ಮೋಕ್ಷ ಇಲ್ಲ ಅಂತ. ಆದ್ದರಿಂದ ಗೃಹಸ್ಥನನ್ನೇ ಉದ್ದೇಶ ಮಾಡಿಕೊಂಡು ಉಪಸಂಹಾರ ಮಾಡಿದ್ದರಿಂದ ಗೃಹಸ್ಥನಿಗೇನೆ ಹೆಚ್ಚಿನ ಉತ್ತಮತ್ವ ಅಂತ ಪೂರ್ವಪಕ್ಷ, ಸಿದ್ಧಾಂತ ಅಲ್ಲ. ಅದಕ್ಕೆ ಯತಃ ಕೃಷ್ಣ ಭಾವಾತ್ತು ಅದೆಲ್ಲ ಹೇಳಿದ್ದು ದೇವತೆಗಳಿಗೆ. ದೇವತೆಗಳು ಅವರಿಗೆ ಹೆಚ್ಚು ಫಲ, ಗೃಹಸ್ಥರಿಗಿಂತ ಸನ್ಯಾಸಿಗಳಿಗೆ ಹೆಚ್ಚು, ಸನ್ಯಾಸಿಗಳಿಗಿಂತ ದೇವತೆಗಳಿಗೆ ಹೆಚ್ಚು. ಯಾಕೆ? ಅವರು ಗೃಹಸ್ಥರು, ಹಾಗಾದರೆ ಹೆಚ್ಚು ಯಾಕೆ? ಸನ್ಯಾಸಿಗಳು ಆಗಿದ್ದಾರೆ. ಯಾವಾಗಲೂ ಎಲ್ಲ ಆಶ್ರಮ ಉಂಟು, ಸದಾ ಸಮಸ್ತಾಶ್ರಮ ಭಾಗ. ದೇವತೆಗಳು ಯಾವಾಗಲೂ ಎಲ್ಲ ಆಶ್ರಮ ಉಂಟು, ಗೃಹಸ್ಥಾಶ್ರಮ ಉಂಟು, ಸನ್ಯಾಸಾಶ್ರಮ ಎಲ್ಲ ಉಂಟು. ಅದರಿಂದ ಗೃಹಸ್ಥರಿಗಿಂತ ಸನ್ಯಾಸಿಗಳಿಗಿಂತ ವಿಶೇಷವಾದ ಫಲ, ಉತ್ತಮತ್ವ ಮುಕ್ತ ದೇವತೆಗಳಿಗೆ. ಅದನ್ನಿಟ್ಟುಕೊಂಡು ಗೃಹಸ್ಥರು ಅಂದರೆ ದೇವತೆಗಳು, ಅವರು ಗೃಹಸ್ಥರುವುದು ಸನ್ಯಾಸಿಗಳು. ಅದರಿಂದ ಅವರನ್ನು ವಿಶೇಷವಾಗಿ ಹೇಳಿದ್ದಾರೆ. ಯತಃ ಕೃಷ್ಣ ಗೃಹಸ್ಥ, ಅವರು ಪೂರ್ತಿ ಗೃಹಸ್ಥರು. ಕೃಷ್ಣಾಖ್ಯೇತೆ ಗೃಹಿಣೋ ದೇವ, ಕೃಷ್ಣಾಖ್ಯೇತೆ ಯತಃ, ಪೂರ್ಣ ಗೃಹಸ್ಥರು, ಪೂರ್ಣ ಯತಿಗಳು ದೇವತೆಗಳು. ಏತೇಷಾಂ ನ ಪುತ್ರಾಃ ದಾಯಮುಪಯಂತಿ ನಚೀತೆ ಗೃಹಾನ್ ವಿಸೃಜಂತಿ ಹರಾಗಾಃ. ಇವರು ಗೃಹ ಪರಿತ್ಯಾಗವೂ ಮಾಡುವುದಿಲ್ಲ. ಹರಾಗಾಃ ಅದ್ವೇಷಾಃ ಅಲೋಭಾಃ ಸರ್ವಭೋಗಾಃ ಸರ್ವಜ್ಞಾಃ. ಅವರಿಗೆ ಭೋಗವೂ ಇಲ್ಲ, ಎಲ್ಲ ಭೋಗವೂ ಉಂಟು, ಎರಡೂ ಇದೆ. ಅಂಥವರು
ಈ ದೇವತೆಗಳು. ಆ ದೇವತೆಗಳನ್ನು ಇಟ್ಟುಕೊಂಡು ಉಪಸಂಹಾರದಲ್ಲಿ ಗೃಹಸ್ಥರೇ ಶ್ರೇಷ್ಠರು ಅಂತ ಹೇಳಿದ್ದು. ಅದರಿಂದ ಗೃಹಸ್ಥರಿಗಿಂತ ಸನ್ಯಾಸಿಗಳು, ಅವರಿಗಿಂತ ಸರ್ವಾಶ್ರಮಿಗಳಾದ ದೇವತೆಗಳೇ ಶ್ರೇಷ್ಠರು ಅಂತ. ಕೃಷ್ಣ ಭಾವಾತ್ತು ಗೃಹಿಣ ಉಪಸಂಹಾರ. ದೇವತೆಗಳು ಪೂರ್ಣ ಗೃಹಸ್ಥರಾದ ಪ್ರಯುಕ್ತ ಅವರಿಗೆ ಮೋಕ್ಷಾದ ಉಪಸಂಹಾರ ಮಾಡುವಾಗ ಅವರೇ ಶ್ರೇಷ್ಠರು ಅಂತ ಅರ್ಥ ಅಲ್ಲ. ಯತಃ ಕುಟುಂಬೆ ಇತಿ ಗೃಹಿಣ ಉಪಸಂಹಾರ ಕ್ರಿಯತೆ ತಸ್ಮಾತ್ ಗೃಹಸ್ಥಸ್ಯೇವ ಉತ್ತಮತ್ವಮಿತಿ ನ ವಾಚ್ಯಂ. ಯತಃ ಕೃಷ್ಣ ಗೃಹಸ್ಥಾನ ದೇವಾನ್, ಪೂರ್ಣ ಗೃಹಸ್ಥರು ದೇವತೆಗಳು, ಎಲ್ಲ ಧರ್ಮಾಚರಣೆ ಪೂರ್ಣವಾಗಿ ಉಂಟು. ಅದಕ್ಕೋಸ್ಕರ ಅವರನ್ನು ಇಟ್ಟುಕೊಂಡು ಉಪಸಂಹಾರ ಮಾಡಿದ್ದಾರೆ. ಕೃಷ್ಣಾಖ್ಯೇತಿ ಗೃಹಿಣ ದೇವಾ ಕೃಷ್ಣಾಖ್ಯೇತಿ ಯತಯ. ಪೂರ್ಣ ಯತಿಗಳು ದೇವತೆಗಳು, ಪೂರ್ಣ ಗೃಹಸ್ಥರು ದೇವತೆಗಳು ಎಂಬುದಾಗಿ ಪೌತ್ರಾಯಣ ಶ್ರುತಿ ಉಂಟು. ಕೃಷ್ಣ ಭಾವಾತ್ತು ಗೃಹಿಣ ಉಪಸಂಹಾರ. ಕೊನೆಗೆ ಉಪಸಂಹಾರ ಮಾಡುವಾಗ ಗೃಹಸ್ಥರಿಗೆ ಮೋಕ್ಷ ಅಂತ ಏನು ಉಪಸಂಹಾರ ಮಾಡಿದ್ದಾರೆ, ಅದು ಈ ಗೃಹಸ್ಥರಲ್ಲ, ಪೂರ್ಣ ಗೃಹಸ್ಥರಾದ ದೇವತೆಗಳನ್ನು ಇಟ್ಟುಕೊಂಡು ಹೇಳಿದ್ದಾರೆ. ಅದರಿಂದ ಅವರು ಸರ್ವಾಶ್ರಮಿಗಳು. ಯಾವಾಗಲೂ ಸನ್ಯಾಸ ಉಂಟವರಿಗೆ, ಗೃಹಸ್ಥಾಶ್ರಮ ಎಲ್ಲ ಆಶ್ರಮ ಅವರಿಗೆ ಉಂಟು. ಮೌನವತಿ ಇತರೇಷಾಮಿ ಉಪದೇಶಾತ್. ಏನು ಬರೀ ಗೃಹಸ್ಥರು, ಬರೀ ಸನ್ಯಾಸಿಗಳು ಮಾತ್ರ ದೇವತೆ ತಿಳ್ಕೊಳ್ಬೇಡಿ. ಮೌನವತಿ ಇತರೇಷಾಮಿ ಉಪದೇಶಾತ್. ಯತಿತ್ವ ಇದ್ದ ಹಾಗೆ ಇತರೇಶ ಅವರು ಬ್ರಹ್ಮಚಾರಿಗಳು ಹೌದು, ವಾನಪ್ರಸ್ಥರು ಹೌದು, ಸದಾ ಸಮಸ್ತಾಶ್ರಮ ಭಾಗ, ಯಾವಾಗಲೂ ಎಲ್ಲ ಆಶ್ರಮ ಉಂಟು ಅವರಿಗೆ. ಮೌನವತಿ ಅಂದರೆ ಮೌನ ಅಂದರೆ ಯತಿತ್ವ. ಸನ್ಯಾಸದಂತೆ ಇತರೇಷಾಮಪಿ ಬ್ರಹ್ಮಚರ್ಯ, ವಾನಪ್ರಸ್ಥ ಅದನ್ನು ಉಪದೇಶ ಮಾಡಿದ್ದಾರೆ. ಯಥಾ ನ ಚ ಆಶ್ರಮದ್ವಯಮೇವ ದೇವಾನಾಂ ದೇವಾ ಏವ ಬ್ರಹ್ಮಚಾರಿಣಃ ದೇವಾ ಏವ ಗೃಹಸ್ಥಾಃ ದೇವಾ ಏವ ವನಸ್ಥಾಃ ಯಥಾ ಕೇತೆ ಮುನಯಃ ಏವಂ ಸರ್ವವರ್ಣಾಃ ಸರ್ವಾಶ್ರಮಾಃ ಸರ್ವಂ ಹೇತೆ ಕರ್ಮ ಕುರುವಂತಿ ಎಂಬುದಾಗಿ ಯತಿತ್ವ ದೃಷ್ಟಾಂತ ಕೊಟ್ಟು ಅವರಿಗೆ ಇತರ ಆಶ್ರಮಗಳು ಉಂಟು, ಇತರ ವರ್ಣಗಳು ಉಂಟು ಅಂತ ಹೇಳಿದ್ದಾರೆ. ದೇವತೆಗಳ ಸ್ಥಾನವೇ ಬೇರೆ. ಇಷ್ಟು ಮೌನವತಿ ಇತರೇಷಾಂ ಉಪದೇಶಾತ್. ಇನ್ನು ಅನಾಮಿಷ್ಕವರವನ್ನು ಇದನ್ನು ಸಾಮಾನ್ಯವಾದ ಉಪನ್ಯಾಸ ಮಾಡಬಹುದು, ಆದರೆ ವಿಶೇಷವಾದ ವಿದ್ಯೋಪದೇಶ ಉಪಾಸನೆಗೆ ಅದನ್ನು ಸರಿ ಪರಿಶೀಲನೆ ಮಾಡಬೇಕು. ಮಂತ್ರೋಪದೇಶ ಇದನ್ನೆಲ್ಲ ವಿಶೇಷ ಒಂದು ಶಕ್ತಿ ಬರತಕ್ಕಂಥ ಉಪಾಸನದ ಉಪದೇಶ ಅದು ಬಹಿರಂಗವಾಗಿ ಮಾಡಬಾರದು. ಅನಾವಿಷ್ಕವರ ಆವಿಷ್ಕಾರ ಮಾಡಬಾರದು. ಅನ್ವಯಾತ್ ಅಯೋಗ್ಯರಿಗೂ ಅದರಿಂದ ಜ್ಞಾನ ಬಂದು ಅವರು ಅದರಿಂದ ದುರುಪಯೋಗ ಮಾಡಬಹುದು. ಆಟಂಬಾಂಬಿನ ರಹಸ್ಯ ಎಲ್ಲರಿಗೂ ಹೇಳಿಬಿಟ್ರೆ ಯಾಕೆ ಸಂಕೋಚ ಮಾಡೋದು? ಎಲ್ಲರಿಗೂ ಆಟಂಬಾಂಬಿನ ರಹಸ್ಯ ಹೇಳಿದರೆ ಜಗತ್ತೇ ಉಳಿಯಲಿಕ್ಕಿಲ್ಲ. ಅದರಂತೆ ಇಂಥ ಶಿಷ್ಟವಾದ ತತ್ವೋಪದೇಶ ಅದರಿಂದ ಅರ್ಹರಿಗೆ ಮಾಡಬೇಕು. ಅನಾವಿಷ್ಕವರ ಅನ್ವಯ ಅಯೋಗ್ಯರಿಗೂ ಜ್ಞಾನ ಬರುವ ಸಂದರ್ಭ ಉಂಟು, ಅದಕ್ಕೋಸ್ಕರ ಆವಿಷ್ಕಾರ ಮಾಡಬಾರದು. ಗುರು ಏತಾಂ ವಿದ್ಯಾಮಧೀತ್ಯ ಬ್ರಹ್ಮದರ್ಶಿವಾ ಭವತಿ ಸ ಏತಾಂ ಮನುಷ್ಯೇಷು ವಿಭುರ್ಯಾತ್. ಉಪದೇಶ ಕೊಡಬೇಕು. ಯಥಾ ವೈ ಬ್ರೂಯಾತ್ ತಥಾ ತಥಾ ಅಧಿಕೋ ಭವತಿ. ಎಷ್ಟು ಪ್ರವಚನ ಎಷ್ಟು ಉಪದೇಶ ಮಾಡ್ತಾರೆ ಅಷ್ಟು ಅವನಿಗೆ ಜ್ಞಾನಾಧಿಕ್ಯ ಬರ್ತದೆ. ತಚ್ಚ ಬಹೂನಾಂ ಸ್ವೀಕರಣಾರ್ಥಂ ಅವು ಬಹಳ ಮಂದಿಗೆ ಹೇಳಬೇಕು ಅಂತ ಆವಿಷ್ಕಾರ ಬರೀ ಪ್ರಚಾರ ಮಾಡಿಕೊಂಡು ಲೌಡ್ ಸ್ಪೀಕರೆಲ್ಲ ಮಾಡಬಾರದು. ಅನ್ವಯಾತ್ ಅವರಿಗೆ ಅಯೋಗ್ಯರಿಗೂ ಜ್ಞಾನ ಬರುವ ಸಂದರ್ಭ ಉಂಟು. ಆವಿಷ್ಕಾರೇಪಿ ಅಯೋಗ್ಯಾನ ಸ್ವೀಕಾರ ಪ್ರಾಪ್ತಿ. ಆವಿಷ್ಕಾರ ಮಾಡಿದರೆ ಬಹಿರಂಗವಾಗಿ ಪ್ರಚಾರ ಮಾಡಿದರೆ ಅಯೋಗ್ಯರಿಗೂ ಜ್ಞಾನ ಬರಬಹುದು. ಸಾಮಾನ್ಯವಾಗಿ ಪ್ರಚಾರ ಮಾಡಬಹುದು, ಅದು ವಿಶೇಷವಾದ ಮಂತ್ರೋಪದೇಶ ಇದನ್ನೆಲ್ಲ ಮಾಡುವಾಗ ವಿಚಾರ ಮಾಡಿ ಪರಿಶೀಲನೆ ಮಾಡಬೇಕು ಅಂತ ಅರ್ಥ. ಮಾನಸ್ತೇನೇಭ್ಯ ಈ ಅಭಿಬೃಹಸ್ಪತಿ ನಿರಾಮಿಣೋ ರಿಪವಃ ಅನ್ಯೇಷು ಜಾಗ್ರತೋ ಮಂತ್ರಕ್ಕೆ ಅರ್ಥ.
ರಾಮ ಅಂದರೆ ಭಗವಂತ. ನಿರಾಮಿಣ ಅಂದರೆ ನಿರಾಮಿಣ ಅಂದರೆ ಭಗವಂತನಲ್ಲಿ ಭಕ್ತಿ ಇಲ್ಲದಿದ್ದವರು, ಭಗವಂತನಿಂದ ದೂರ ಹೋದವರು. ರಿಪವಹ ಅವರು ಆ ಭಗವಂತನ ವಿರೋಧಿಗಳು. ನಿರಾಮಿಣ ರಿಪವಹ ಅನ್ವೇಷು ಜಾಗೃತವು, ಕೇವಲ ಭೋಗ ಪದಾರ್ಥದಲ್ಲಿಯೇ ಮಗ್ನರು. ಅಂಥವರಿಗೆ ಅಂಥ ಕಳ್ಳರಿಗೆ ಅಭಿದ್ರುಕಸ್ಪದೆ ಯೋಗ್ಯರು. ಅಭಿದ್ರುಕಸ್ಪದೆ ಎಂದರೆ ಅತ್ಯಂತ ಕೆಟ್ಟ ನರಕಕ್ಕೆ ಹೋಗಲಿಕ್ಕೆ ಯೋಗ್ಯರು. ಭಗವದ್ರೋಹ ಮಾಡುವವರಿಗೆ ಯಾವ ಸ್ಥಾನ ಉಂಟೋ ನರಕಾದಿ ಸ್ಥಾನ, ಅದಕ್ಕೆ ಯೋಗ್ಯರು. ಅಭಿದ್ರುಕಸ್ಪದೆ ಅದಕ್ಕೆ ಯೋಗ್ಯರು. ಅಂಥ ಕಳ್ಳರಿಗೆ ನಮ್ಮನ್ನು ಉಪದೇಶ ಮಾಡಬೇಡಿ. ಏಷಾಂ ನೇತದ ನಾಪರಂ ಕಿಂಚನೈಕಂ ಬ್ರಹ್ಮಣಸ್ಪತಿ ಬುರಿ ತೇಭ್ಯ ಕದಾಚಿತ್. ಯಾರಿಗೆ ಯಾವುದು ಈ ಜಗತ್ತು ಏಷಾಂ ನ ಏತ ಪರಮಾತ್ಮನೂ ಇಲ್ಲ, ಜಗತ್ತೂ ಇಲ್ಲ. ಏಷಾಂ ನೈತತೆ ನಾಪರಂತೆ, ಪರಮಾತ್ಮನನ್ನು ಅಲಗಳೆಯುತ್ತಾರೆ, ಜಗತ್ತನ್ನು ಅಲಗಳೆಯುತ್ತಾರೆ. ಅಂಥವರಿಗೆ ನ ಬ್ರೂಹಿ, ಅವರಿಗೆ ಉಪದೇಶ ಕೊಡಬೇಡಿ ಎಂಬುದು. ಕೆಟ್ಟವರಿಗೆ ಅಯೋಗ್ಯರಿಗೆ ಉಪದೇಶ ಕೊಡಬಾರದು ಅಂತ ಪ್ರಮಾಣ. ಅಥವಾ ಉಪಶಮೇನ ಉಪರತಾ ಮನುಷ್ಯ ಈ ಧರ್ಮಿಣೋ ಬ್ರೂಹಿ, ಯಾರು ಧರ್ಮಾನುಷ್ಠಾನ ಮಾಡ್ತಾರೆ ಅವರಿಗೆ ಉಪದೇಶ ಕೊಡಬೇಕು. ಆದೇವಾನ ಯಾರು ವರಯ ಆವೋಹತೆ. ವರಯ ಅಂದರೆ ಅದು ವರದ ನಿಯಾಮಕನಾದ ಪರಮಾತ್ಮನನ್ನು ಓಹತೆ ಹೃದಯದ ಯಾರು ಧರಿಸ್ತಾರೆ. ಆ ದೇವಾನ ಓವತೆ ವಿವ್ರಯ. ವ್ರಯ ಅಂದರೆ ಭಗವಂತ. ಅದನ್ನು ಚೆನ್ನಾಗಿ ಯಾರು ಹೃದಯ ಆ ದೇವಾನ ಓಹತೆ ವಿವ್ರಯ ಹೃದಯ. ವ್ರಯ ಅಂದರೆ ಪರಮಾತ್ಮ, ವರ ಶ್ರೇಷ್ಠ. ಅಂಥ ಪರಮಾತ್ಮನನ್ನು ಹೃದಯದಲ್ಲಿ ಯಾರು ಧರಿಸ್ತಾರೆ ಅಂತಹ ಜ್ಞಾನಿಗಳಿಗೆ ನಮ್ಮನ್ನು ಉಪದೇಶ ಕೊಡಬೇಕು ಹೊರತು ಬೇರೆ ಯಾರಿಗೂ ಕೊಡಬಾರದು. ಬೃಹಸ್ಪತಿ ನಪರ ಸಾಮನೋ ಅಸ್ತಿ. ನಪರ ಸಾಮನೋ ವಿದು. ಸಾಮ ಅಂದರೆ ಪರಮಾತ್ಮ. ಸಾಮ ಅಂದರೆ ಸಮ, ಎಲ್ಲರಲ್ಲಿಯೂ ಸಮನಾಗಿದ್ದಾನೆ. ಆ ಸಾಮ್ನಃ ಪರಮ ನಮಿದು. ಭಗವಂತನಿಂದ ಮತ್ತೊಬ್ಬ ಉತ್ತಮ ಇಲ್ಲ ಅಂತ ಯಾರು ತಿಳ್ಕೊಂಡಿದ್ದಾರೆ. ವ್ರಯ ಶ್ರೇಷ್ಠರಾದ ಪರಮಾತ್ಮನನ್ನು ಹೃದಯದಲ್ಲಿ ಯಾರು ಧಾರಣೆ ಮಾಡಿದ್ದಾರೆ ಅಂಥ ಧರ್ಮಾನುಷ್ಠಾನವುಳ್ಳವರಿಗೆ ಉಪದೇಶ ಕೊಡಬೇಕು. ಈ ಧರ್ಮಿಣೋ ಬ್ರೂಹಿತೇಭ್ಯ ಓಹತೆ ವಿವ್ರಯೋ ಹೃದಯ ನಪರ ಸಾಮೋ ವಿದು. ಸಾಮ ಅಂದರೆ ಪರಮಾತ್ಮ. ಪರಮಾತ್ಮನಿಗಿಂತ ಮತ್ತೊಬ್ಬ ಉತ್ತಮ ಇಲ್ಲ ಅಂತ ತಿಳ್ಕೊಂಡಿರಬೇಕು. ಹೃದಯದಲ್ಲಿ ಪರಮಾತ್ಮನನ್ನು ಧರಿಸಿಕೊಂಡಿರಬೇಕು. ಅಂತಹ ಧರ್ಮಿಣಿಗಳಿಗೆ ಧರ್ಮಾನುಷ್ಠಾನ ಮಾಡತಕ್ಕವರಿಗೆ ಉಪದೇಶ ಕೊಡಬೇಕು ಹೊರತು ಅಯೋಗ್ಯರಿಗೆ ಉಪದೇಶ ಕೊಡಬಾರದು ಅಂತ ವೇದವಾಕ್ಯ ಉಂಟು. ಅದರಿಂದ ಸೂತ್ರ ಅನಾವಿಷ್ಕರೋ ಅನ್ವಯ. ಅಯೋಗ್ಯರಿಗೆ ಜ್ಞಾನ ಬರುವ ಸಂದರ್ಭ ಇದ್ದ ಪ್ರಯುಕ್ತ ತತ್ವೋಪದೇಶ ಮಾಡುವಾಗ ಎಲ್ಲರಿಗೂ ಉಪದೇಶ ಕೊಡಬೇಕು. ಸಜ್ಜನರಿಗೆ, ಯೋಗ್ಯರಿಗೆ ಹೆಚ್ಚು ಉಪದೇಶ ಕೊಟ್ಟಷ್ಟು ಅದರಿಂದ ಜ್ಞಾನ ಆಧಿಕ್ಯ ಬರ್ತದೆ. ಯಾರು ತತ್ವಜ್ಞಾನಕ್ಕೆ ಅಯೋಗ್ಯರು ಅವರಿಗೆ ಮಾತ್ರ ಉಪದೇಶ ಕೊಡಬೇಡ ಎಂಬುದು ಅನಾವಿಷ್ಕರು ಅನ್ವಯಾತ ಎಂಬ ಸೂತ್ರಕ್ಕೆ ಅರ್ಥ. ಐಹಿಕಂ ಅಪ್ರಸ್ತುತ ಪ್ರತಿಬಂಧೆ ತದ್ದರ್ಶನಾತ್. ಈ ಭಗವಂತನನ್ನು ಆತ್ಮ ಮಾರೇ ದ್ರಷ್ಟವ್ಯ ಶ್ರೋತವ್ಯ
ಮಂತವ್ಯ, ಶ್ರವಣ ಮಾಡಬೇಕು, ಮನನ ಧ್ಯಾನ. ಸಾಕ್ಷಾತ್ಕಾರ ಯಾವಾಗ? ಐಹಿಕಂ, ಇದೇ ಜನ್ಮದಲ್ಲಿ ಸಾಕ್ಷಾತ್ಕಾರ ಆಗ್ತದೆ. ಅಪ್ರಸ್ತುತ ಪ್ರತಿಬಂಧಿ, ಪ್ರಾರಬ್ಧ ಕರ್ಮ ಪ್ರತಿಬಂಧಕ ಇಲ್ಲದೆ ಹೋದರೆ ಇದ್ದರೆ ಜನ್ಮಾಂತರಕ್ಕೆ ಅಂತೂ ಅವರಿಗೆ ಅಪರೋಕ್ಷ ಜ್ಞಾನ ಆಗೇ ಆಗ್ತದೆ. ಈ ಜನ್ಮದಲ್ಲಿ ಆಗಲಿ ಮುಂದಿನ ಜನ್ಮದಲ್ಲಿ ಆಗಲಿ ಆಗ್ತದೆ ಎಂಬುದಾಗಿ ಆತ್ಮಾವ ಇತಿ ದರ್ಶನಾರ್ಥಂ ಶ್ರವಣಾದಿ ವಿಧೀಯತೆ ತಚ್ಚ ದರ್ಶನಂ ಐಹಿಕಮೇವ. ಈ ಜನ್ಮದಲ್ಲೇ ಭಗವದ್ ದರ್ಶನ ಆಗ್ತದೆ. ಅಪ್ರಸ್ತುತ ಪ್ರತಿಬಂಧೆ, ಪ್ರಾರಬ್ಧ ಕರ್ಮದ ಪ್ರತಿಬಂಧ ಇಲ್ಲದೆ ಹೋದರೆ ಈ ಜನ್ಮದಲ್ಲಿ ಸಾಕ್ಷಾತ್ಕಾರ ಆಗ್ತದೆ. ಶ್ರುತ್ವಾತ್ಮಾನಂ ಮತಿಪೂರ್ವಂ ಉಪಾಸ್ಯ ಇಹೀವ ದೃಷ್ಟ್ಯಂ ಪರಮಸ್ಯ ಬಿಂದೇತು. ಸರಿಯಾದ ಶ್ರವಣವನ್ನು ಮಾಡಿದರೆ ಈ ಜನ್ಮದಲ್ಲೇ ಸಾಕ್ಷಾತ್ಕಾರ ಆಗ್ತದೆ. ಯದ್ಯಾರಬ್ಧಂ ಕರ್ಮ ನಿಬಂಧಕಂ ಸ್ಯಾತ್ ಪ್ರೇತ್ಯ, ಪ್ರಾರಬ್ಧ ಕರ್ಮ ಪ್ರತಿಬಂಧಕ ಇದ್ದರೆ ಮರಣೋತ್ತರದಲ್ಲಿ ಮುಂದಿನ ಜನ್ಮದಲ್ಲಿ ಆಗ್ತದೆ. ಅನಾದಿ ಜನ್ಮ ಸಂಬದ್ಧಂ ನಿರ್ಭೇತ್ತು ಪಾಪಮಜ್ಞರಂ ಯಾವತ್ತೆಯ ಸೇವೆಯ ಶಕ್ತಿಯಂ ತಾವತ್ ಕಾರ್ಯಂ. ಅನಾದಿ ಜನ್ಮ ಕಾಲದಿಂದ ಬಂದ ಪಾಪ ಪಂಜರ, ಪಾಪದ ದೊಡ್ಡ ಗೂಡು, ಅದನ್ನು ಭೇದನೆ ಮಾಡಬೇಕು. ನಾವು ಎಷ್ಟು ದೂರದಲ್ಲಿ ಇದ್ದೇವೋ ಅಷ್ಟು ದೂರ ನಡೆದುಕೊಂಡು ಹೋಗಲೇಬೇಕು. ಅದರಂತೆ ನಾವು ಪ್ರಯತ್ನ ಮಾಡಲೇಬೇಕು. ನಮ್ಮ ಜೀವಮಾನದವರೆಗೆ ಯಾವತ್ತೆಯ ಸೇವೆಯ ಶಕ್ಯಂ, ಎಷ್ಟು ಸೇವೆ ಮಾಡಲಿಕ್ಕೆ ಸಾಧ್ಯ ಉಂಟೋ ಅಷ್ಟು ಮಾಡಬೇಕು. ವಸ್ತು ದೂರದಲ್ಲಿದ್ದರೆ ಇಲ್ಲಿಂದ ಒಂದೇ ನಿಮಿಷದಲ್ಲಿ ಹೋಗಲಿಕ್ಕಾಗ್ತದೆ. ಅಷ್ಟು ಶ್ರಮ ಪಡಲೇಬೇಕು. ಯಾವತ್ತು ದೂರೇ ಸ್ಥಿತೋ ಗಮ್ಯಾತ್ ತಾವತ್ ಗಂತವ್ಯ. ಹೋಗಬೇಕಾದ ಸ್ಥಳಕ್ಕಿಂತ ಎಷ್ಟು ದೂರದಲ್ಲಿದ್ದೇವೋ ಅಷ್ಟು ಹೋಗಬೇಕಾದರೆ ಅಷ್ಟು ದೂರ ನಡೆಯಲೇಬೇಕು. ಇಹ ಜನ್ಮಾಂತರ ವಾಪಿ ತಾವತ್ತೇವ ದರ್ಶನ. ಈ ಜನ್ಮದಲ್ಲಿ ಆಗಲಿ ಜನ್ಮಾಂತರದಲ್ಲಿ ಆಗಲಿ ಸಾಧನೆ ಪೂರ್ಣ ಆದರೆ ಭಗವದ್ ದರ್ಶನ ಆಗ್ತದೆ. ಶ್ರವಣಂ ಮನನಂಚೇವ ನಿಧಿಧ್ಯಾಸನಮೇವ ಚ ಪರೇ ಗುರು ಚ ಯಾ ಭಕ್ತಿ ಪರಿಚರ್ಯಾಧಿಕಂ ಹರಿ. ಸೇವಾ ಅಂದರೆ ಯಾವುದು? ಶ್ರವಣ, ಮನನ, ಧ್ಯಾನ, ಗುರುಭಕ್ತಿ, ಪರಮಾತ್ಮನಲ್ಲಿ ಭಕ್ತಿ, ಪರಮಾತ್ಮ ಪರಿಚರ್ಯ, ಇದು ಸೇವೆ. ಇದನ್ನು ಮಾಡಬೇಕು. ಎಷ್ಟು ಸಾಧ್ಯ ಉಂಟು ಅದನ್ನು ಮಾಡಿದರೆ ನಮಗೆ ಭಗವದ್ ದರ್ಶನ ಈ ಜನ್ಮದಲ್ಲಿ ಆಗಲಿ ಮುಂದಿನ ಜನ್ಮದಲ್ಲಿ ಆಗಲಿ ಆಗ್ತದೆ. ಏವಂ ಮುಕ್ತಿಫಲ ಅನಿಯಮಃ ತದವಸ್ಥಾವಧರತೆ. ಇದು ಅನಿಯಮ, ಮುಕ್ತಿಫಲ. ಈ ಜನ್ಮದಲ್ಲಿ ಅಂತ ನಿಯಮ ಇಲ್ಲ. ಪ್ರಾರಬ್ಧ ಕರ್ಮ ಇಲ್ಲ ಅಂತಾದರೆ ಈ ಜನ್ಮದಲ್ಲಿ, ಪ್ರಾರಬ್ಧ ಕರ್ಮ ಇದ್ದರೆ ಅನಿಯಮ, ಈ ಜನ್ಮದಲ್ಲಿ ಅಂತ ಖಾತೆ ಇಟ್ಟುಕೊಳ್ಳಿ. ಏವಂ ಮುಕ್ತಿಫಲ ಅನಿಯಮ. ಆದರೆ ತದವಸ್ಥಾ ಅವಧರತೆ, ಮೋಕ್ಷಂತೂ ಆಗೋದು ಗ್ಯಾರಂಟಿ, ಅದರಲ್ಲಿ ಸಂದೇಹ ಬೇಡ. ಸಜ್ಜನರಿಗೆ, ಯೋಗ್ಯರಾದವರಿಗೆ ಈ ಜನ್ಮದಲ್ಲಿ ಆಗಲಿ ಜನ್ಮಾಂತರದಲ್ಲಿ ಆಗಲಿ ಧರ್ಮಿ ಸ್ವರ್ಗಂ ವಿಧರ್ಮಿ ನೆರೆಯಂ ಏತ್ತೇವ ಬ್ರಹ್ಮ ಸಂಸ್ಥಃ ಅಮೃತಂ ಏತ್ತೇವ ಬ್ರಹ್ಮ ಸಂಸ್ಥೋ ಅಮೃತಂ ಏತ್ತೇವ ಅಂತ ಎರಡೆರಡು ಸಲ ಒತ್ತಿ ಹೇಳಿದ್ದಾರೆ. ಬ್ರಹ್ಮಜ್ಞಾನ ಪಡೆದರೆ ಮೋಕ್ಷ ಆಗೇ ಆಗ್ತದೆ. ಬ್ರಹ್ಮನಲ್ಲಿ ಭಕ್ತಿ ಮಾಡಿ ಸಾಧನೆ ಮಾಡಿದರೆ ಮೋಕ್ಷ ಬಂದೇ ಬರ್ತದೆ ಅಂತ ಎರಡೆರಡು ಸಲ ಹೇಳಿದ್ದಾರೆ. ಅದು ಇಲ್ಲಿಯೂ ಕೂಡ ತದವಸ್ಥಾವಧರತೆ ಅಂತ ಆ ಸೂತ್ರದಲ್ಲಿಯೂ ಕೂಡ ಅದನ್ನು ಒತ್ತಿ ಮೋಕ್ಷವನ್ನು ಪಡೆಯುವುದು. ಬ್ರಹ್ಮ ಶ್ರಮ ಮನನಾದಿಗಳನ್ನು ಮಾಡಿದರೆ ಮೋಕ್ಷವನ್ನು ಪಡೆಯುವುದು ಈ ಜನ್ಮದಲ್ಲಿ ಆಗಲಿ ಮುಂದಿನ ಜನ್ಮದಲ್ಲಿ ಆಗಲಿ ಖಾತ್ರಿ ಎಂಬುದನ್ನು ಆ ವೇದ ಮಂತ್ರವೂ ಹೇಳ್ತಾ ಇದೆ, ಸೂತ್ರವೂ ಹೇಳ್ತಾ ಇದೆ. ನಚೇದ್ ಬಹೂನಿ ಜನ್ಮಾನಿ ಪ್ರಾಪ್ಯೇವ ಅಂತೇನ ಸಂಶಯ. ಈ ಜನ್ಮದಲ್ಲಿ ವಿಜ್ಞಾನಂ ಋತಮಾಪ್ನೋತಿ ನಾತ್ರ ಕಾರ್ಯ ವಿಚಾರಣ, ಪರಮಾತ್ಮನು ಹೊಂದುತ್ತಾನೆ. ಅವಸನ್ನಂ ಯದಾರಬ್ಧಂ ಕರ್ಮ ತತ್ರೈವ ಗಚ್ಚತಿ. ಯಾವಾಗ ಪ್ರಾರಬ್ಧ ಕರ್ಮ ಮುಗೀತದೆ ಆಗಲೇ ಹೋಗ್ತದೆ ಇದೇ ಜನ್ಮದಲ್ಲಿ. ನಚೇತ್ ಬಹೂನಿ ಜನ್ಮ, ಈ ಜನ್ಮದಲ್ಲಿ ಪ್ರಾರಬ್ಧ ಕರ್ಮ ಮುಗಿಯುವುದಿಲ್ಲ ಅಂತಾದರೆ ಅನೇಕ ಜನ್ಮದಲ್ಲಿ ಅವನು ಪಡೆಯುತ್ತಾನೆ. ನ ಸಂಶಯ, ಮೋಕ್ಷವನ್ನು ಪಡೆಯುವುದು ನಿಶ್ಚಿತ ಎಂಬುದಾಗಿ ಇದು ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಬ್ರಹ್ಮಸೂತ್ರ ಭಾಷ್ಯೆ ತೃತೀಯಾಧ್ಯಾಯಸ್ಯ ಚತುರ್ಥ ಪಾದ. 3 ಅಧ್ಯಾಯ ಮುಗಿಯಿತು. ಇನ್ನು ಒಂದು ವಾರ ವಿಶ್ರಾಂತಿ. ಅದಕ್ಕಿಂತ ಮುಂಚೆ ಮುಗಿದರೆ ಭಾಗವತ ಶುರು ಮಾಡ್ತೇವೆ. ಯಾವ ಹಬ್ಬ? ಅದು ಯಾವಾಗ? ಪಾಡ್ಯ. ನಿತ್ಯ ಸಂಸಾರಿಯಿಂದ ಇದು ಶ್ರವಣ ಮನನಾದಿಗಳು ಮಾಡಿ ಅಪರೋಕ್ಷ ಜ್ಞಾನ ಪಡೆದರೆ ಅವರಿಗೆ
ಈ ಜನ್ಮದಲ್ಲಿ ಆಗಲಿ ಮುಂದಿನ ಜನ್ಮದಲ್ಲಿ ಮುಕ್ತಿ. ಅಪರೋಕ್ಷ ಜ್ಞಾನಿಗೆ ಮುಕ್ತಿ ಅಂತ ಹೇಳಿದ ಮೇಲೆ ಹಾಂ, ನಿತ್ಯ ಸಂಸಾರಿಗೆ ಅಪರೋಕ್ಷ ಜ್ಞಾನ ಹೇಗೆ ಬರುವುದಿಲ್ಲ. ನಾವು ಯಾರೂ ನಿತ್ಯ ಸಂಸಾರಿಗಳಲ್ಲ, ತಲೆಗೆ ಹಚ್ಚಿಕೊಳ್ಳಬೇಡ.